ಇವತ್ತು ನಾನು ನಿಮಗೆ ವಡಾಪಾವ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಮೊದಲಿಗೆ ಒಂದು ಬುಟ್ಟಿಯನ್ನು ತೊಗೊಂಡು ಅದ್ರೊಳಗೆ ಕಡ್ಲಿ ಹಿಟ್ಟನ್ನು ಹಾಕ್ಕೊಂಡ್ರಿ. ಅದ್ರೊಳಗೆ ಅಜ್ವಾನ ಹಾಕಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡ್ರಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ, ಆಮೇಲೆ ಸೋಡಾ ಒಂದಿಟ್ಟು ಹಾಕ್ಕೊಂಡ್ರಿ. ಈಗ ಅದನ್ರಿ ಮಿಕ್ಸ್ ಮಾಡ್ಕೊಂಡ್ರಿ. ಅದ್ರೊಳಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಈ ಥರ ಬತ್ತಂದ್ರೆ ರೀ ಅದು ರೆಡಿಯಾಗಿದೆ ಅಂತಾರೆ. ಅದನ್ರಿ ನಾವೀಗ ಸೈಡಿಗೆ ಇಡೋಣ್ರಿ. ನಾವು ಕುದಿಸಿಟ್ಟ ಬಟಾಟೆಯನ್ನು ತೊಗೊಂಡ್ರಿ ಅದನ್ನು ನಾವು ಕೈಲೇ ಚೆನ್ನಾಗಿ ಈ ಥರ ಹೊಡಿಬೇಕ್ರಿ. ಒಂದೊಂದಾಗಿ ತೊಗೊಂಡು ಈ ಥರ ಹೊಡೆದ್ರಿ ಬಟಾಟೆ ಪಲ್ಯಗೆ ಈ ಥರ ಸಣ್ಣಾಗಿ ರೆಡಿ ಮಾಡಿ ಇಟ್ಕೊಂಡ್ರಿ. ಈಗ ಗ್ಯಾಸ್ ಆನ್ ಮಾಡ್ಕೊಂಡ್ರಿ. ಕಡಾಂಗಿ ಎಣ್ಣೆ ಹತ್ರ ಎಣ್ಣೆ ಹಾಕೊಂಡ್ರಿ. ಅದರೊಳಗೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಈರುಳ್ಳಿ, ಈಗ ಮಿಕ್ಸ್ ಮಾಡ್ಕೊಂಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಜೀರಿಗೆ ಮಿಕ್ಸರ್ಗೆ ಹಾಕಿ ಇಟ್ಟಿದ್ದೀನಿ ರೀ. ಅದನ್ನೀಗ ಇದ್ರೊಳಗೆ ಹಾಕೊಂಡ್ರಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಹಸಿ ಎಲ್ಲ ಹಾಕ್ಕೊಂಡ್ರಿ. ಅರಿಶಿಣ ಪುಡಿ ಈಗ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಬಟಾಟೆನ ಹಾಕೊಂಡ್ರಿ. ಈಗ ಮಿಕ್ಸ್ ಮಾಡ್ಕೊಂಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಈ ಥರ ಮಿಕ್ಸ್ ಆಗ್ಬೇಕ್ರಿ. ಅದನ್ನು ಆರಾಕಿ ಇಡೋಣ್ರಿ. ಈಗ ನಾವು ಮೊದಲೇ ಕಲಿಸಿಟ್ಟ ಕಡ್ಲಿ ಹಿಟ್ಟನ್ರಿ ತೊಗೊಂಡ್ರಿ. ಗ್ಯಾಸ್ ಆನ್ ಮಾಡ್ಕೊಂಡ್ರಿ. ಅದ್ರೊಳಗೆ ಕಡಾಂಗಿನಿಟ್ಟು ಅದರೊಳಗೆ ಎಣ್ಣೆ ಹಾಕ್ಕೊಂಡ್ರಿ. ಮೊದಲು ನಾವು ಬಟಾಟೆ ಪಲ್ಯ ಮಾಡಿದ ಆರಾಕಿಟ್ಟಿದ್ದನ್ನು ಈಗ ನಾವು ಅದನ್ನು ಉಂಡೆ ಮಾಡಿ ಈ ಥರ ಇಡೋಣ್ರಿ. ಈ ಥರ ಆಯ್ತು ನೋಡ್ರಿ. ಅದನ್ನ ಈಗ ನಾವು ಕಲಿಸಿಟ್ಟು ಕಡ್ಲಿ ಹಿಟ್ಟೊಳಗ್ರಿ ಈ ಥರ ಎದ್ದಣ್ರಿ. ಒಂದೊಂದಾಗಿ ಅದ್ರಾಗ ಬಿಟ್ರಿ ಈ ಥರ ಎದ್ರಿ. ಅದ್ರಾಗ ತೊಗೊಂಡ್ರಿ. ಈಗ ಎಣ್ಣೆಗೆ ಬಿಡೋಣ್ರಿ. ಈಗ ಎಣ್ಣೆ ಬಿಟ್ಟು ನೋಡ್ರಿ. ಈಗ ಅದ ಫ್ರೈ ಆಗೋ ತನಕ ನಾವು ಚಮಚಲೆ ಈ ಥರ ತಿರುಗಬೇಕ್ರಿ. ಅದು ಪೂರ್ತಿ ಎಲ್ಲ ಫ್ರೈ ಆಗ್ಬೇಕ್ರಿ. ಈಗ ಫ್ರೈ ಆಗ್ಬೇಕ್ರಿ. ಈ ಥರ ತೆಗೀನ್ರಿ. ಅದ ಎಣ್ಣೆ ಒಳಗ್ರಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಂಡ್ರಿ. ಅದನ್ನ ತಕೊಂಡ್ರಿ. ಈಗ ನಾವು ಬಣ್ಣ ತಗೊಂಡು ಈ ಥರ ಕಟ್ ಮಾಡ್ಕೊಂಡ್ರಿ. ಈ ಥರ ಕಟ್ ಮಾಡ್ಕೊಂಡ್ಬೇಕ್ರಿ. ಅದ್ರೊಳಗ್ರಿ ಚಟ್ನಿ ಪುಡಿ ಹೆಚ್ಚನ್ರಿ. ಆಮೇಲೆ ಬಜ್ಜಿಯನ್ನಿಟ್ಟು ಅದ್ರ ಒಂದು ಮೆಣಸಿನ್ಕಾಯಿ ಇಟ್ರಿ ಈ ಥರ ಮ್ಯಾಲೆ ಪ್ರೆಸ್ ಮಾಡ್ರಿ. ಈಗ ವಡಾಪಾವ್ ರೆಡಿ ಆಗೈತ್ರಿ.